ಸಿಎಂ ಆದ ಬಳಿಕ ಡಿಕೆ ಶಿವಕುಮಾರ್ ಮೊದಲ ಬಾರಿಗೆ ಸಿಎಲ್ಪಿ ಸಭೆಯನ್ನ ನಡೆಸಿದ್ದು, ಆ ಸಭೆಯಲ್ಲಿ ಅಧಿಕಾರ ಹಸ್ತಾಂತರ, ಪ್ರತಿಪಕ್ಷಗಳ ಆರೋಪ, ಸ್ಥಳೀಯ ಚುನಾವಣೆ ವಿಚಾರವಾಗಿ ಡಿಕೆಶಿ ಶಾಸಕರಿಗೆ ಹಲವು ಸೂಚನೆ ಕೊಟ್ಟಿದ್ದಾರೆ. ಆದರೆ ಸಭೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಡಿಕೆ ಶಿವಕುಮಾರ್ ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಶಾಸಕಾಂಗ ಸಭೆ. ಸಿದ್ದರಾಮಯ್ಯ, ಎಚ್.ಸಿ. ಮಹದೇವಪ್ಪ, ಎಂ. ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ಗೈರು. ಸದನದಲ್ಲಿ ವಿಪಕ್ಷವನ್ನ ಎದುರಿಸಲು ಶಾಸಕರಿಗೆ ಡಿಕೆ ಶಿವಕುಮಾರ್ ಟಿಪ್ಸ್. ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಶಾಸಕಾಂಗ ಸಭೆ ನಡೆಯಿತು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ಸಚಿವರು, ಶಾಸಕರ ದಂಡೆ ಆಗಮಿಸಿತ್ತು. ಆದರೆ ಸಿಎಲ್ಪಿ ಸಭೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಬಂದಿರಲಿಲ್ಲ. ಶಾಸಕ ಯತೀಂದ್ರ ಸಿದ್ದರಾಮಯ್ಯ ತಡವಾಗಿ ಆಗಮಿಸಿದ್ರು. ಇನ್ನು ಎಚ್.ಸಿ. ಮಹದೇವಪ್ಪ, ಎಂ. ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ಕೂಡ ಸಭೆಯಿಂದ ದೂರ ಉಳಿದಿದ್ರು. ಇನ್ನು ಸಭೆಯಲ್ಲಿ ನೂತನ ಎಂಎಲ್ಸಿಗಳಿಗೆ ಸಿಎಂ ಹಾಗೂ ಡಿಸಿಎಂ ಹೂಗುಚ್ಛ ನೀಡಿ ಅಭಿನಂದಿಸಿದ್ರು. ಇದೇ ವೇಳೆ ಎಂಎಲ್ಸಿ ಮಳವಳ್ಳಿ ಶಿವಣ್ಣ ವಿರುದ್ಧ ಡಿಕೆಶಿ ಗರಂ ಆದ್ರು. ಏನಯ್ಯ, ಕನಕಪುರದ ಪ್ರಶ್ನೆ ಹಾಕಿದೀಯಾ ಎಂದು ಪ್ರಶ್ನಿಸಿದ್ರು. ಇದಕ್ಕೆ ಶಿವಣ್ಣ ಸಬೂಬು ಹೇಳಲು ಮುಂದಾದಾಗ ಮತ್ತೆ ಡಿಕೆಶಿ ಗರಂ ಆದ್ರು. ಇದೇ ವೇಳೆ ಸಿಎಂ ಡಿಕೆಶಿ ತಮ್ಮ ಮೊದಲ ಸಿಎಲ್ಪಿ ಸಭೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ರು. 3 ವರ್ಷ ಉತ್ತಮ ಆಡಳಿತ ನೀಡಿದ್ದೀವಿ, ಸುಗಮವಾಗಿ ಅಧಿಕಾರ ಹಸ್ತಾಂತರ ಆಗಿದ್ದು ದೇಶಕ್ಕೆ ಮಾದರಿ ಅಂದ್ರು. ಖರ್ಗೆ, ಸೋನಿಯಾ, ರಾಹುಲ್, ಪ್ರಿಯಾಂಕಾ, ವೇಣುಗೋಪಾಲ್, ಸುರ್ಜೇವಾಲಾ ಅವರಿಗೂ ಧನ್ಯವಾದ ತಿಳಿಸಿದ್ರು. ಅಧಿಕಾರ ಇದ್ದಾಗ ಏನು ಕೆಲಸ ಮಾಡಿದ್ದೀವಿ ಅನ್ನೋದು ಮುಖ್ಯ. ಹಿಂದೆ ನನಗೂ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ, ಆಗ್ಲೂ ಪ್ರಶ್ನೆ ಮಾಡದೆ ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಅಂದ್ರು. ಜಿಬಿಎ ಸ್ಥಳೀಯ ಸಂಸ್ಥೆ ಚುನಾವಣೆ ಎದುರಿಸಲು ಸಿದ್ಧತೆ ಮಾಡಿಕೊಳ್ಳಿ. ಇನ್ನು ಸ್ಥಳೀಯ ಸಂಸ್ಥೆ ಚುನಾವಣೆ ಹಾಗೂ ಜಿಬಿಎ ಚುನಾವಣೆ ಎದುರಿಸಲು ಶಾಸಕರು ಸಿದ್ಧರಾಗಬೇಕು ಎಂದು ಸಿಎಂ ಡಿಕೆಶಿ ಸೂಚನೆ ಕೊಟ್ಟರು. ಕ್ಷೇತ್ರದಲ್ಲಿ ಗಂಭೀರವಾಗಿ ಕೆಲಸ ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ಶಾಸಕರಿಗೆ ಸಮಸ್ಯೆ ಆಗಲಿದೆ ಎಂದು ಎಚ್ಚರಿಸಿದ್ರು. ಎಸ್ಐಆರ್ನಿಂದ ಕೋಟ್ಯಂತರ ಜನ ಮತ ಕಳೆದುಕೊಳ್ಳೋ ಆತಂಕ ಇದೆ. ಮತದಾರರಲ್ಲಿ ಅರಿವು ಮೂಡಿಸಿ ತಿದ್ದುಪಡಿಗೆ ಇರುವ ಅವಕಾಶ ಬಳಸಿಕೊಳ್ಬೇಕು. ಜೆನ್ಜಿ ಬಗ್ಗೆ ಎಚ್ಚರಿಕೆ ಅಗತ್ಯ. ಯುವ ಶಕ್ತಿಯನ್ನ ಸರಿಯಾಗಿ ಬಳಸಿಕೊಳ್ಳಿ ಎಂದು ಕರೆ ನೀಡಿದ್ರು. ಒಬ್ಬ ಎಸ್ಟಿ ಸಮಾಜದ ಮಂತ್ರಿ ತೆಗೆಯಲು ವಿಪಕ್ಷ ಷಡ್ಯಂತ್ರ. ನಾಗೇಂದ್ರರನ್ನ ಸಚಿವ ಸ್ಥಾನದಿಂದ ಯಾಕೆ ತೆಗಿಬೇಕು ಎಂದ ಸಿಎಂ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿರುವ ಬಿಜೆಪಿ ವಿರುದ್ಧ ಕಿಡಿಕಾರಿದ ಸಿಎಂ, ಪ್ರತಿಪಕ್ಷಗಳು ದೊಡ್ಡ ಡ್ರಾಮಾ ಮಾಡ್ತಿವೆ, ನಾಗೇಂದ್ರ ವಿರುದ್ಧ ಯಾವುದೇ ಆಧಾರ ಇಲ್ಲ, ಈಗಾಗಲೇ 79 ಕೋಟಿ ರಿಕವರಿ ಮಾಡಲಾಗಿದೆ, ಒಬ್ಬ ಎಸ್ಟಿ ಸಮಾಜದ ಮಂತ್ರಿ ತೆಗೆಯೋದಕ್ಕೆ ವಿಪಕ್ಷಗಳು ಷಡ್ಯಂತ್ರ ಮಾಡ್ತಿವೆ ಅಂತ ಕಿಡಿಕಾರಿದ್ರು. ಬಿಜೆಪಿಯವರು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೀವಿ ಅಂತ ಹೇಳಿ ಬಿಜೆಪಿಯವರು ಜೆಡಿಎಸ್ ಅವ್ರಿಗೆ ಎಲ್ಲ ಸತ್ಯ ಗೊತ್ತಿದ್ರು ಕೂಡ ಇದೊಂದು ದೊಡ್ಡ ಡ್ರಾಮಾ ಮಾಡ್ತಾ ಇದ್ದಾರೆ. ಒಬ್ಬ ಎಸ್ಟಿ ಸಮುದಾಯದ ಒಬ್ಬ ಮಂತ್ರಿಗೆ ಯಾವ ಆಧಾರನೂ ಇಲ್ಲ, ಅವನ್ನ ಇವತ್ತು ತೆಗಿಬೇಕು ಅಂತ ಹೊರಟಿದ್ದಾರೆ. ಈಗ ಎಷ್ಟು ಜನ ಕೇಂದ್ರದಲ್ಲಿ ವಿವಿಧ ರಾಜ್ಯದಲ್ಲಿ ಕೇಸಿ ಅವರು ಮಂತ್ರಿ ಇಲ್ಲ, ಇವರು ಬೇಕಾದವರು ಅವನ ಬಗ್ಗೆ ಆರೋಪ ಇತ್ತು ಅಂದ್ರೆ ನೋಟಿಸ್ ಕೊಟ್ಬಿಟ್ಟು ಚರ್ಚೆ ಮಾಡಲಿ. ಬಾವಿಗೂ ಹೋಗ್ತಾ ಇಲ್ಲ, ಎಲ್ಲ ಕೂತ್ಕೊಂಡು ಗಲಾಟೆ ಮಾಡ್ತಾರೆ. ಕೇಳಿದ್ರೆ ನೀವು ಅಲ್ಲಿ ಡೆಲ್ಲಿ ಮಾಡಿದ್ರಿ, ಅವ್ರು ಮಾಡಿದ್ರಿ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಸಿಎಲ್ಪಿ ಸಭೆಯಲ್ಲಿ ಡಿಕೆಶಿ ಆಡಳಿತದ ಸಾಧನೆ, ರಾಜಕೀಯ ಸವಾಲು, ಚುನಾವಣೆ ಸಿದ್ಧತೆ ಹಾಗೂ ಪ್ರತಿಪಕ್ಷಗಳ ಆರೋಪಗಳಿಗೆ ಉತ್ತರ ನೀಡುವ ಮೂಲಕ ಶಾಸಕರಿಗೆ ಹಲವು ಸಂದೇಶ ರವಾನಿಸಿದ್ದಾರೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.